ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಬಜಾಜ್ ರಿಕ್ಕಿ, ಬಜಾಜ್ ಕಂಪನಿಯಿಂದ ಏನು ಹೊಸ ಗಾಡಿ ಲಾಂಚ್ ಆಗಿದೆ, ಇದು ಬಜಾಜ್ ರಿಕ್ಕಿ ಅಂತ ಅಂದ್ಬಿಟ್ಟು ಇದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ರೇಟ್ ಎಷ್ಟು ಮತ್ತೆ ಗಾಡಿ ಯಾವ ತರ ಇದೆ, ಗಾಡಿ ಕಂಪ್ಲೀಟ್ ಆಗಿರುವಂತಹ ರಿವ್ಯೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಕೊನೆವರೆಗೂ ಈ ವಿಡಿಯೋನ ನೋಡ್ಬೇಕು. Launch the all new electric Bajaj Ricky. 1, 2, 3. ಹೊಡಿರಿ ಚಪ್ಪಾಳೆ ಜೋರಾಗಿ. ನಮ್ಮ ಬೆಂಗಳೂರು ನೋಡ್ತಿದ್ದೀರಾ, the all new electric Bajaj Ricky. ನಂಬಿಕೆಯ ಸಾರಥಿ ಗಾಡಿ ಡೆಲಿವರಿ ಮಾಡ್ತಾ ಇದೀವಿ ನಮ್ಮ ಕಸ್ಟಮರ್ ಗೆ. ಕಮ್ ಆನ್, ನಮ್ಮ ಬೆಂಗಳೂರು ರೋಹನ್ logo is right here. Wonderful, fantastic. ಇನ್ನೇನು ರಿಕಿನಾ ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಾ, ನಿಮ್ ಮುಂದೆ ಇರುವಂತ ಗಾಡಿ ಬಂದ್ಬಿಟ್ಟು ಈ ತರ ಫ್ರಂಟ್ ಅಲ್ಲಿ ಓವರ್ ಆಲ್ ಆಗಿ ಲುಕ್ ಇರುತ್ತೆ. ಈ ಗಾಡಿ ಮಾಡೆಲ್ ಬಂದ್ಬಿಟ್ಟು ಬಜಾಜ್ ರಿಕ್ಕಿ ಅಂತ ಅನ್ಬಿಟ್ಟು C4005 ಅಂತ ಅನ್ಬಿಟ್ಟು ಈ ಗಾಡಿ. ಬಜಾಜ್ ರಿಕ್ಕಿ L3 ಕ್ಯಾಟಗಿರಿನಲ್ಲಿ ಬರುವಂತಹ ಒಂದು ಎಲೆಕ್ಟ್ರಿಕಲ್ ಕಾರ್ಗೋ ವೆಹಿಕಲ್ ಆಗಿರುತ್ತೆ. ಬನ್ನಿ ಇನ್ನೊಂದ್ ಸ್ವಲ್ಪ ನಿಮ್ಗೆ ಕ್ಲೋಸ್ ಆಗಿ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಗಾಡಿ ಅಂತ ಅನ್ಬಿಟ್ಟು. ಆಯ್ತಾ ಸ್ನೇಹಿತರೆ, ಏನ್ ನೀವು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಫ್ರಂಟ್ ಲುಕ್ ಈ ತರ ಇರುತ್ತೆ. ಓವರ್ ಆಲ್ ಆಗಿ ಒಂಥರ ಕ್ಯೂಟ್ ಆಗಿ ಚಿಕ್ಕದಾಗೆ ಸಕದಾಗಿದೆ. ಆಯ್ತಾ ಲುಕ್. ಹಾಗೆ ಹೇಳ್ಬೇಕು ಅಂತ ಅಂದ್ರೆ ಈ ಲೈಟ್ ನೋಡ್ಬೋದು, ಹೆಲೋಜನ್ ಲೈಟ್ ಆಗಿರುತ್ತೆ ಇದು. ಮತ್ತೆ ಫ್ರಂಟ್ ಅಲ್ಲೇನೆ ಬಜಾಜ್ ರಿಕ್ಕಿ ಅಂತ ಅನ್ಬಿಟ್ಟು ಬ್ರ್ಯಾಂಡ್ ಮತ್ತೆ ರಿಕ್ಕಿ ಅನ್ನೋ ಹೆಸರನ್ನ ಬ್ಯಾಡ್ಜ್ ಕೂಡ ಫ್ರಂಟ್ ಅಲ್ಲಿ ಕೊಟ್ಟಿರ್ತಾರೆ. ಫ್ರಂಟ್ ಓವರ್ ಆಲ್ ಆಗಿ ಬಂದು ಈ ತರ ಕಾಣಿಸ್ಕೊಳುತ್ತೆ. ಅದ್ರ ಜೊತೆಗೆ ಫ್ರಂಟ್ ಗ್ಲಾಸ್ ನೋಡ್ಬೋದು, ಈ ತರ ಕ್ಲಿಯರ್ ಗ್ಲಾಸ್, ಒಳಗಿಂದ ಒಳ್ಳೆ ವಿಸಿಬಿಲಿಟಿಗೋಸ್ಕರ. ಅದ್ರ ಜೊತೆಗೆ ಒಂದು ವೈಪರ್ ಕೂಡ ಕೊಟ್ಟಿರ್ತಾರೆ, ಕಾರ್ಗೆಲ್ಲ ಕೊಡ್ತಾರಲ್ವಾ ಅದೇ ತರಾನೇ. ಅದ್ರ ಮೇಲ್ಗಡೆ ಇಂಡಿಕೇಟರ್. ಆಯ್ತಾ, ಇದು ಇಂಡಿಕೇಟರ್ ಕೂಡ ಇರುತ್ತೆ, ಪಾರ್ಕಿಂಗ್ ಲೈಟ್ ಕೂಡ ಇರುತ್ತೆ. ಈಗ ನಾನು ನಿಮಗೆ ಒಳಗಡೆ ತೋರಿಸ್ಕೊಡ್ತೀನಿ ಯಾವ ತರ ಇದೆ ಇದರದು ಡ್ರೈವರ್ ಕ್ಯಾಬಿನ್ ಅಂತ ಅಂದ್ಬಿಟ್ಟು. ಓವರ್ ಆಲ್ ಆಗಿ ನೋಡ್ಬೋದು, ಫುಲ್ ಬ್ಲಾಕ್ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಡ್ರೈವರ್ ಕ್ಯಾಬಿನ್ ಒಳಗಿಂದ ಹೊರಗಡೆ ವಿಸಿಬಿಲಿಟಿಗೋಸ್ಕರ ನೀವೇನ್ ನೋಡ್ತಾ ಇದ್ದೀರಾ ಈ ತರ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ಮೇಲ್ಗಡೆ ರೂಫು ಫುಲ್ ಮೆಟಲೇ ಇರೋದು. ಆಯ್ತಾ, ಮೆಟಲ್ ರೂಫ್ ಆಗಿರುತ್ತೆ ಇದು. ಮತ್ತೆ ಇದು ಮಾತ್ರ ರೆಕ್ಸಿನ್ ಅಲ್ಲಿ ಕೊಟ್ಟಿರೋದು, ಇದೆಲ್ಲ ರೆಕ್ಸಿನ್ ಅಲ್ಲಿ ಇರುತ್ತೆ. ಓವರ್ ಆಲ್ ಆಗಿ ಈ ತರ ಕಾಣಿಸ್ಕೊಳುತ್ತೆ ಡ್ರೈವರ್ ಕ್ಯಾಬಿನು. ಬಜಾಜ್ ರಿಕ್ಕಿನಲ್ಲಿ ಇರುವಂತಹ ಮಾಡರ್ನ್ ಫೀಚರ್ಸ್ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ ಬನ್ನಿ. ಮತ್ತೆ ಈ ಕೀ ಬಂದು ಈ ತರ ಪ್ಲೇಸ್ ಮಾಡ್ಕೊಂಡು ಇದಕ್ಕೆ ಹಾಕೊಂಡ್ರೆ ಪಾರ್ಕಿಂಗ್ ಅಂತ ಅಂದ್ರೆ ಇಲ್ಲಿ ನೋಡ್ಬೋದು, ಇದೊಂದು ಲೈಟ್ ಇದಲ್ವ, ಇದನ್ನ ಆನ್ ಮಾಡ್ಕೊಂಡ್ರೆ ಅಲ್ಲಿ ಪಾರ್ಕಿಂಗ್ ಬರುತ್ತೆ. ಮತ್ತೆ ಹೆಜಾರ್ಡ್ ಲೈಟ್ ಎಲ್ಲ ಆನ್ ಆಗುತ್ತೆ. ಈಗ ಇದು ಬಂದು ಪಾರ್ಕಿಂಗಿಗೆ, ಇದು ಆಫ್ ಇಗ್ನೇಷನ್. ಮತ್ತೆ ಇದು ಬಂದು ಆನ್ ಆಗೋದು, ಸ್ಕ್ರೀನ್ ಡಿಸ್ಪ್ಲೇ ಆನ್ ಆಗೋದು ನೋಡ್ಬೋದು. ಅದರ ಜೊತೆಗೆ ಪ್ರತಿ ಒಂದು ಈ ಕ್ಲಸ್ಟರ್ ಮೀಟರ್ ಅಲ್ಲಿ ಎಲ್ಲಾ ವಾರ್ನಿಂಗ್ಸ್ ಕೂಡ ಇದ್ರಲ್ಲೇ ಬರುತ್ತೆ. ಡ್ರೈವರ್ ಕ್ಯಾಬಿನ್ ಒಳಗಿಂದ ವಿಸಿಬಿಲಿಟಿ ಬಂದು ಈ ತರ ಕಾಣಿಸ್ಕೊಳುತ್ತೆ. ನೋಡ್ಬೋದು ಇಲ್ಲಿ ಓವರ್ ಆಲ್ ಆಗಿ ಹ್ಯಾಂಡಲ್ ಬಾರ್ ಈ ತರ ಇದೆ, ಆಕ್ಸಲೇಟರ್, ಎಲೆಕ್ಟ್ರಿಕಲ್ ಆಕ್ಸಲೇಟರ್ ಕೂಡ, ಮತ್ತೆ ಎಲ್ಲಾ ಸ್ವಿಚ್ ಕೂಡ ಇರುತ್ತೆ. ಲೈಟು, ಪಾರ್ಕಿಂಗು, ಮತ್ತೆ ವೈಪರ್ ಸ್ವಿಚ್, ಮತ್ತೆ ಡಿಮ್ ಅಂಡ್ ಡಿಪ್ ಸ್ವಿಚ್, ಹಾಗೆ ಮೋಡ್, ಡ್ರೈವ್ ಮೋಡ್ಗೋಸ್ಕರ ಇದು ಕೊಟ್ಟಿರೋದು. ನಾವ್ ಇಲ್ಲಿ ಕೀ ಆನ್ ಮಾಡ್ಕೊಂಡು ಜಸ್ಟ್ ಇಲ್ಲಿ ಬಂದ್ಬಿಟ್ಟು ಕ್ಲಸ್ಟರ್ ಮೀಟರ್ ನೋಡ್ಬೋದು, ಎಲ್ಲಾ ವಾರ್ನಿಂಗ್ಸ್ ಕೂಡ ಇಲ್ಲೇ ಕಾಣಿಸ್ಕೊಳುತ್ತೆ. ಆಯ್ತಾ, ನ್ಯೂಟ್ರಲ್, ಲೈಟ್ ಆನ್ ಇರೋದು, ಹ್ಯಾಂಡ್ ಬ್ರೇಕ್ ಹಾಕಿರೋದು, ಈ ತರ. ಈ ಗಾಡಿನ ಆಪರೇಟ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ ಬಂದು ಪ್ರತಿ ಒಂದು ಡೀಟೇಲ್ಸ್ ಕೂಡ ಇದೆ. ಅಂದ್ರೆ ಡ್ರೈವ್ ಮೋಡ್ಗೆ ಡಿ ಅಂತಂದ್ರೆ ಡ್ರೈವ್, ಎನ್ ಅಂದ್ರೆ ನ್ಯೂಟ್ರಲ್. ಈಗ ನ್ಯೂಟ್ರಲ್ ಅಲ್ಲಿ ಇದೆ, ನಾನು ಡ್ರೈವ್ ಮೋಡ್ಗೆ ಹಾಕೊಂತೀನಿ. ಅದಕ್ಕೆ ಬ್ರೇಕ್ ಪ್ರೆಸ್ ಮಾಡಿ ಡಿ ಅಂತ ಪ್ರೆಸ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಪ್ರೆಸ್ ಮಾಡ್ಕೊಂಡು ಡಿ ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ ಡಿ ಮೋಡ್ಗೆ ಹೋಯ್ತು. ಜಸ್ಟ್ ಆಕ್ಸಿಲೇಟರ್ ಕೊಟ್ರೆ ಸಾಕು, ಗಾಡಿ ಮೂವ್ ಆಗುತ್ತೆ. ಮತ್ತೆ ನ್ಯೂಟ್ರಲ್, ಅಲ್ಲಿ ನ್ಯೂಟ್ರಲ್ ಕೂಡ ಬಂತು. ಮತ್ತೆ ರಿವರ್ಸ್, ಹಿಂದಕ್ಕೆ ಹೋಗೋಕ್ಕೋಸ್ಕರ ಆರ್ ಮೋಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈಗ ನೀವು ರಿವರ್ಸ್ ಹೋಗುತ್ತೆ ಗಾಡಿ. ಈ ತರ ಕೊಟ್ಟಿರುವಂತದ್ದು. ಆಮೇಲೆ ಇಲ್ಲಿ ಹಾರ್ನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಲೆಫ್ಟ್ ರೈಟ್ ಇಂಡಿಕೇಟರ್ ಕೂಡ ಇರುತ್ತೆ. ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ಬಂದ್ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಇದೆ. ಹಾಗೆ ಇಲ್ಲಿ ಬಂದು ಮೊಬೈಲ್ ಇಟ್ಕೊಳಕ್ ಕೂಡ ಕೊಟ್ಟಿದ್ದಾರೆ. ಈ ತರ ಮೊಬೈಲ್ ನ ಕೂಡ ಹೋಲ್ಡ್ ಮಾಡ್ಕೋಬಹುದು. ಹಾಗೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದ್ಬಿಟ್ಟು ವೈಪರ್, ಏನ್ ವೈಪರ್ ಇದೆ ಅದಕ್ಕೋಸ್ಕರ ಸ್ವಿಚ್ ಕೊಟ್ಟಿದ್ದಾರೆ. ಹಾಗೆ ಡಿಮ್ ಅಂಡ್ ಡಿಪ್, ಹೈ ಬೀಮು, ಲೋ ಬೀಮಿಗೆ, ಮತ್ತೆ ಪಾರ್ಕಿಂಗ್ ಆಫ್, ಇದು ಆಫ್ ಪಾರ್ಕಿಂಗು, ಮತ್ತೆ ಇದು ಬಂದು ಲೈಟ್ ಆನ್ ಆಗುತ್ತೆ. ಸರಿನಾ? ಸೊ ಈ ತರ ಇರೋದು. ಇಲ್ಲಿ ಹಜಾರ್ಡ್ ಲೈಟ್ ಕೊಟ್ಟಿದ್ದಾರೆ, ಅಂದ್ರೆ 4 ಇಂಡಿಕೇಟರ್ ಅಂತೀವಲ್ಲ, 4 ಇಂಡಿಕೇಟರ್ ಇದು ಬಂದ್ಬಿಟ್ಟು ಡಮ್ಮಿ ಸ್ವಿಚ್. ಹಾಗೆ ಇಲ್ಲಿ ಕ್ಲಸ್ಟರ್ ಮೀಟರ್ ಅಲ್ಲಿ ಒಂದು ರಿಕ್ಕಿ ಅಂತ ಅನ್ಬಿಟ್ಟು, ಬಜಾಜ್ ರಿಕ್ಕಿ ಅಂತ ಅನ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರೋದು ಕೂಡ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ, ಚಿಕ್ಕದಾಗಿದೆ, ಚೆನ್ನಾಗಿದೆ ನೋಡಕ್ ಕೂಡ. ಅದ್ರ ಪಕ್ಕದಲ್ಲಿ ಒಂದು ಏನಾದ್ರು ನೆಟ್ ಬೋಲ್ಟ್, ಈ ತರ ನಿಮ್ಮ ಡಾಕ್ಯುಮೆಂಟ್ಸ್, ಸಣ್ಣ ಪುಟ್ಟ ಪೇಪರ್ಸ್ ಏನಾದ್ರು ಇಡೋಕ್ಕೋಸ್ಕರ ಇಲ್ಲೊಂದು ಜಾಗ ಕೂಡ ಕೊಟ್ಟಿದ್ದಾರೆ. ಇದು ಚಾರ್ಜಿಂಗ್ ಮಾಡೋಕ್ಕೋಸ್ಕರ, ಚಾರ್ಜಿಂಗ್ ಸ್ಲಾಟ್. ಆಯ್ತಾ, ಮೊಬೈಲ್ ಎಲ್ಲ ಚಾರ್ಜ್ ಮಾಡೋಕ್ಕೋಸ್ಕರ. ಅಂದ್ರೆ DC ಕೊಟ್ಟಿರೋದು 12 ವೋಲ್ಟ್ DC ಇದು.
12 ವೋಲ್ಟ್ ಅಂತಾನು ಮೆನ್ಷನ್ ಆಗಿದೆ. ಅದ್ರ ಜೊತೆಗೆ 12 ವೋಲ್ಟ್ ಪಕ್ಕದಲ್ಲೇನೆ ಇಲ್ಲಿ ನೀವು ಡೈರೆಕ್ಟ್ ಆಗಿ USB ಕೇಬಲ್ ಏನಿದೆ ಅದನ್ನ ಪ್ಲೇಸ್ ಮಾಡ್ಕೊಂಡು ಇಲ್ಲಿಂದ ನೀವು ಚಾರ್ಜಿಂಗ್ ಕೂಡ ಮಾಡ್ಕೋಬಹುದು. ಡೈರೆಕ್ಟ್ ವೈರ್ ಹಾಕಿ ಅದಕ್ಕೆ ಏನು ಇದಕ್ಕಾದ್ರೆ ನಮ್ಗೆ ಒಂದು ಚಾರ್ಜರ್ ಬೇಕಾಗುತ್ತೆ, DC ಚಾರ್ಜರ್. ಇದಕ್ಕಾದ್ರೆ ಬೇಡ, ಇಲ್ಲಿ ವೈರ್ ಹಾಕೊಂಡು ಡೈರೆಕ್ಟ್ ಆಗಿ ಇಲ್ಲಿ ಇಟ್ಕೊಂಡು ನಾವು ಚಾರ್ಜಿಂಗ್ ನ ಮಾಡ್ಕೋಬಹುದು. ಸೊ ಈ ತರ ಇದಿಷ್ಟು ಸ್ನೇಹಿತರೆ. ಹಾಗೆ ಇದ್ರಲ್ಲಿ ನೋಡ್ಬೋದು 24x7 ಕೂಡ ಇವ್ರದ್ದು ಆನ್ ರೋಡ್ ಸೈಡ್ ಅಸಿಸ್ಟೆಂಟ್ ಕೂಡ ಇದೆ. ನೋಡ್ಬೋದು ಒಂದು ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ನೀರ್ ಬಾಟಲ್ ಎಲ್ಲ ಇಟ್ಕೊಳಕ್ಕೆ. ಇದು ಬಂದ್ಬಿಟ್ಟು ಹ್ಯಾಂಡ್ ಬ್ರೇಕ್. ಹಾಗೆ ಇಲ್ಲಿ ಹೈಡ್ರಾಲಿಕ್ ಬ್ರೇಕ್ ಸಿಸ್ಟಮ್ ಇದು ಬಂದ್ಬಿಟ್ಟು ನೀವು ನೋಡಿರ್ತೀರಾ ಎಲ್ಲಾ ಬಜಾಜ್ ಗಾಡಿಗಳಲ್ಲಿ ಏನ್ ಕೊಟ್ಟಿರ್ತಾರೆ ಸೇಮ್ ಅದೇ ಸಿಸ್ಟಮ್ ಅನ್ನೇ ಕೊಟ್ಟಿರೋಂಥದ್ದು ಬ್ರೇಕಿಂಗ್ಗೋಸ್ಕರ. ಇಲ್ಲಿ ಸೀಟ್ ಕೆಳಗಡೆ ಬಂದ್ಬಿಟ್ಟು ಸೀಟ್ ಕೂಡ ಒಳ್ಳೆ ಕಂಫರ್ಟ್ ಇದೆ. ಸೀಟ್ ಅಂಡರ್ ಅಲ್ಲಿ ಬಂದು ನೀವು ನೋಡ್ಬೋದು ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಇದು ಚಾರ್ಜರ್, ಅದಕ್ಕೆ ಈ ಗಾಡಿ ಚಾರ್ಜ್ ಮಾಡ್ಲಿಕ್ಕೋಸ್ಕರ. ಹಾಗೆ ಇಲ್ಲಿ ಇದ್ರದ್ದು ಏನಿದೆ ಪವರ್ ಔಟ್ಪುಟ್, ಚಾರ್ಜರ್ ವೈರು. ಮನೇಲಿರುವಂತಹ ಪ್ಲಗ್ ಪಾಯಿಂಟ್ಗೆನೆ ನಾವು ಇದನ್ನ ಪ್ಲಗ್ ಮಾಡಿಕೊಂಡು ಚಾರ್ಜಿಂಗ್ ನ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ಇದು ಹಾಕೊಂಡು ಚಾರ್ಜ್ ಮಾಡ್ಕೋಬಹುದು. ಇದಕ್ಕೋಸ್ಕರ ಏನು ಸಪರೇಟ್ ಆಗಿ ಏನು ಚಾರ್ಜ್ ಬೇಕಂತ ಇಲ್ಲ, ಚಾರ್ಜ್ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಏನಿಲ್ಲ, ಇದ್ರಲ್ಲೇನೆ ಬರ್ತಾ ಇದೆ ಚಾರ್ಜರ್ ಕೂಡ. ಸೊ ಇದನ್ನ ನೀವು ಕ್ಯಾರಿ ಮಾಡ್ಕೋಬಹುದು. ಇದೇನ್ ಸಾಕೆಟ್ ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಇಲ್ಲಿಗೆ ಪ್ಲೇಸ್ ಆಗುತ್ತೆ ಆಯ್ತಾ. ಸೊ ಈ ತರ ಪ್ಲೇಸ್ ಆಗೋದು, ಇದರ ಪ್ಲೇಸ್ ಮಾಡ್ಕೊಂಡು ಹಿಂಗ್ ಚಾರ್ಜ್ ಮಾಡ್ಕೋಬಹುದು. ಇದು ಬಂದ್ಬಿಟ್ಟು ಚಾರ್ಜಿಂಗ್ ಈಗ ಪ್ಲೇಸ್ ಹಾಕಿರೋಂಥದ್ದು. ಇದು ಇವಾಗ ಮನೆ ಏನ್ ಕರೆಂಟ್ ಇದೆ ಅಲ್ಲೋಗಿ ಹಾಕೋಬಹುದು ಚಾರ್ಜಿಂಗ್ ಆಯ್ತಾ. ಸೊ ಈ ತರದ್ದು ಇರೋದು ನೀವು ಹೊರಗಡೆ ಕೂಡ ಕ್ಯಾರಿ ಮಾಡಿ ಇಡ್ಬೋದು, ಇಲ್ಲ ಇದ್ರ ಒಳಗೆ ಕೂಡ ಇಟ್ಕೋಬಹುದು. ಅಂದಗೋ ಯಾವ ತರ ಬೇಕು ಆ ತರ ನಿಮ್ಗೆ ಕಂಫರ್ಟಬಲ್ ಇರುತ್ತೆ ಈ ಚಾರ್ಜಿಂಗ್ ಇಂದ. ನನ್ನ ಹೈಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 5.7 ಇದೀನಿ, ಸರಿನಾ. ಆದ್ರೂ ನೀವು ನೋಡ್ಬೋದು ಕಂಫರ್ಟಬಲ್ ಇದೆ, ಓಕೆ. ಬಟ್ ಇಲ್ಲಿ ಬಂದ್ಬಿಟ್ಟು ಲೆಗ್ ರೂಮ್ ಇಷ್ಟು ಕಾಣಿಸ್ತಾ ಇದೆ ನಿಮ್ಗೆ, ಇಷ್ಟಿರೋದು. ಸೊ ಇದಿಷ್ಟೇ ಬರ್ತಿರೋದು. ಹಾಗೆ ಕಂಫರ್ಟಬಲ್ ಹೇಳ್ಬೇಕಂದ್ರೆ ಚೆನ್ನಾಗಿ ಹೊರಿಕೊಂಡು ಆರಾಮಾಗಿ ನಾವು ಡ್ರೈವ್ ಮಾಡ್ಕೋಬಹುದು. ಹಾಗೆ ಈ ಗಾಡಿನಲ್ಲಿ ಬಂದ್ಬಿಟ್ಟು ಸಾಲಿಡ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರೋದು, ಹೈಡ್ರಾಲಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಹೇಳ್ತಾರೆ. ಸೊ ಆತರ ಇರೋದು. ಹಾಗೆ ಗಟ್ಟಿ ಮುಟ್ಟಾದ ಸ್ಪ್ರಿಂಗ್ ಸಸ್ಪೆನ್ಷನ್ ಕೂಡ ಇರೋದಂತ ಸ್ನೇಹಿತರೆ. ಮುಂಚೆಲ್ಲ ಬಂದ್ಬಿಟ್ಟು ಲೀಫ್ ಸಸ್ಪೆನ್ಷನ್ ಆತರ ಕೊಡೋದು, ಆತರ ಇಲ್ಲ ಇದ್ರಲ್ಲಿ ಇಂಡಿವಿಜುವಲ್ ಆಗಿ ಕೊಟ್ಟಿರೋದು ಸಸ್ಪೆನ್ಷನ್ ಗಳನ್ನ. ಅಂತ ಅಂದ್ರೆ ಈ ಸ್ಪ್ರಿಂಗು, ಶಾಕ್ ಅಬ್ಸರ್ ಇರೋದು. ರಿಕಿನಲ್ಲಿ ಬರೋದು ಎಲ್ಲ ಟೈರ್ ಬಂದ್ಬಿಟ್ಟು ಟ್ಯೂಬ್ಲೆಸ್ ಟೈರ್ ಕೂಡ ಆಗಿರುತ್ತೆ. ಹಾಗೆ ಬ್ರಾಂಡೆಡ್ MRF ಕಂಪನಿ ಟೈರ್ ಕೂಡ ಅಳವಡಿಸಿರ್ತಾರೆ. ಯಾವುದೇ ತರ ಅಪ್ಪಲ್ ಬೇಕಾದ್ರೂ ಗಾಡಿ ಆರಾಮಾಗಿ ಹತ್ತುತ್ತೆ ಮತ್ತೆ ಇಳಿಯುತ್ತೆ ಕೂಡ. ಯಾವುದೇ ತರ ನಮ್ಗೆ ಕಮ್ಮಿ ಆದಂಗೆ ಅನ್ಸೋದಿಲ್ಲ ಪವರ್ ನಲ್ಲಿ. ಹಾಗೆ ಸ್ನೇಹಿತರೆ ಈ ಗಾಡಿದಲ್ಲಿ ಬಂದ್ಬಿಟ್ಟು ಸಾಲಿಡ್ ಇಂಡಿಪೆಂಡೆಂಟ್ ಕಾಯಿಲ್ ಸಸ್ಪೆನ್ಷನ್ ಬಾರ್ ಇರೋದ್ರಿಂದಾಗಿ ಸೊ ಸಾಲಿಡ್ ಆಗಿ ಎಂತ ರೋಡ್ ಕೂಡ ಕಂಡೀಷನ್ ಆದ್ರೂ ಕೂಡ ಸಹಿಸ್ಕೊಳುತ್ತೆ. ಅಷ್ಟು ಈಸಿ ಆಗಿ ಯಾವುದೇ ಕಾರಣಕ್ಕೂ ಉಳ್ಳೋಗೋದಾಗಿರ್ಲಿ ಆತರ ಯಾವುದೇ ಕೂಡ ಆಗೋದಿಲ್ಲ. ಸೊ ನೀವೇ ನೋಡಿದ್ರಲ್ಲ ಆರಾಮಾಗಿ ಹತ್ಕೊಂಡ್ಬರುತ್ತೆ. ಹಾಗೆ ಸ್ನೇಹಿತರೆ ಇದ್ರಲ್ಲಿ ಬಂದ್ಬಿಟ್ಟು ಡ್ರೈವ್ ಹೀಲ್ ಅಸಿಸ್ಟ್ ಕೂಡ ಇರುವಂತದ್ದು ಆಯ್ತಾ. ನಿಂತ್ಕೊಂಡಿದೆ ಒಂದು 3 ಸೆಕೆಂಡ್ ವರ್ಗು ಕೂಡ ಹಿಂಗೆ ಹೋಲ್ಡ್ ಆಗುತ್ತೆ ಗಾಡಿ. ಸೊ 3 ಸೆಕೆಂಡ್ ನೀವು ಹೋಲ್ಡ್ ಮಾಡ್ಕೋಬಹುದು. ಸೊ ಡೌನ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಂದ್ರೆ ಹಿಂದಕ್ಕೆ ಬರೋದಿಲ್ಲ. ಸೊ ಈ ತರ ಕೂಡ ಇರುವಂತದ್ದು ಆಯ್ತಾ. ಹೀಲ್ ಅಸಿಸ್ಟ್ ಅಂತ ಅಂದ್ಬಿಟ್ಟು ಬ್ರೇಕ್ ಹಿಡಿದು ನಾವು ಬಿಟ್ರೆ ಇದು ಲಾಕ್ ಆಗಿದೆ ಈಗ 2 ಕಾಲು. ಇವಾಗ 3 ಸೆಕೆಂಡ್ ವರ್ಗು ಮಾತ್ರ ಇರುವಂತದ್ದು. ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಇದು ಡ್ರೈವ್ ಮಾಡಕ್ಕೆಲ್ಲ ತುಂಬಾನೇ ಈಸಿ ಇದೆ, ಚೆನ್ನಾಗಿದೆ. ಹಾಗೆ ಸ್ನೇಹಿತರೆ ಈ ಬಜಾಜ್ ರಿಕ್ಕಿ ಗಾಡಿ ಬಂದ್ಬಿಟ್ಟು 4 ಅವರ್ ಚಾರ್ಜಿಂಗ್ ಟೈಮ್ ಆಗಿರುತ್ತೆ. ಈ ಗಾಡಿ ಎಷ್ಟಪ್ಪ ಮೈಲೇಜ್ ಕೊಡುತ್ತೆ ಅಂತ ಅಂದ್ರೆ 4 ಅವರ್ ಚಾರ್ಜ್ ಮಾಡಿದ್ರೆ 164 ಕಿಲೋಮೀಟರ್ ಅಷ್ಟು ರೇಂಜ್ ಕೊಡುತ್ತೆ ಆರಾಮಾಗಿ ಒಂದಿನ. ಹಾಗೆ ಇದ್ರದ್ದು ಪೇಲೋಡ್ ಏನ್ ಕೆಪಾಸಿಟಿ ಇದೆ, ಬಜಾಜ್ ರಿಕ್ಕಿ ಗಾಡಿ ಈ ಪೇಲೋಡ್ ಕೆಪಾಸಿಟಿ ಎಷ್ಟಪ್ಪ ಅಂತಂದ್ರೆ 360 kg ಅಷ್ಟು ಆರಾಮಾಗಿ ಸಾಮಗ್ರಿಗಳನ್ನ ಹಾಕ್ಬೋದು. ಇನ್ನೂ ಜಾಸ್ತಿನೇ ಹಾಕ್ಬೋದು. ಬಟ್ ಕಂಪನಿ ಹೇಳೋದೇನಂತಂದ್ರೆ 360 kg ಅಂತ ಅಂದ್ಬಿಟ್ಟು. ನಮ್ಮ ಇಂಡಿಯಾದಲ್ಲಿ ಗೊತ್ತಲ್ಲ, ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ ಏನಿಲ್ಲ ಅಂದ್ರೂ ಮಿನಿಮಮ್ ಅಂತ ಅಂದ್ರೂ 600 kg ವರ್ಗು ಹಾಕ್ತಾರೆ. ಸೊ 1 to ಡಬಲ್. ಬಜಾಜ್ ರಿಕ್ಕಿನಲ್ಲಿ 5.4 ಕಿಲೋವಾಟ್ ಇರುವಂತಹ ಲಿಥಿಯಂ ಅಯನ್ ಬ್ಯಾಟರಿ ಪ್ಯಾಕ್ ಇರುತ್ತೆ. ಲಿಥಿಯಂ ಅಯನ್ ಬ್ಯಾಟರಿ ಆಗಿರೋದ್ರಿಂದಾಗಿ ದೀರ್ಘ ಬಾಳಿಕೆ ಕೂಡ ಬರುತ್ತೆ. ಈ ಗಾಡಿನಲ್ಲಿ 2 ಸ್ಪೀಡ್ ಆಟೋಮೆಟಿಕ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಕೂಡ ಇರುತ್ತೆ, ಇಟೆಕ್ ಟೆಕ್ನಾಲಜಿ ಹೊಂದಿಗೆ. ಹೀಗಿರೋದ್ರಿಂದಾಗಿ ಇದರ ಚಾರ್ಜಿ ಬಂದ್ಬಿಟ್ಟು ತುಂಬಾನೇ ಗಟ್ಟಿಯಾಗಿರುತ್ತೆ. ವರ್ಷಗಳ ಕಾಲ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ. ರಿಕ್ಕಿನಲ್ಲಿ ಕೊಟ್ಟಿರೋದು ಸ್ಪೇರ್ ಟೈರ್ ನ ನೋಡಬಹುದು, ಬಾಡಿ ಅಂಡರ್ ಬಾಡಿನಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಜಾಜ್ ರಿಕ್ಕಿನಲ್ಲಿ ಟೇಲ್ ಲೈಟ್ ಬಂದ್ಬಿಟ್ಟು ಹೆಲೋಜನ್ ಲೈಟ್ ಆಗಿರುತ್ತೆ. ಸೊ ಓವರ್ ಆಗಿ ಹಿಂದೆಯಿಂದ ಈ ತರ ಕಾಣಿಸ್ಕೊಂಡು. ಬಜಾಜ್ ರಿಕ್ಕಿಗೆ ಕಂಪನಿ ಕಡೆಯಿಂದ ಸ್ಟ್ಯಾಂಡರ್ಡ್ ವಾರಂಟಿ 3 ವರ್ಷ ಅಥವಾ 60,000 ಕಿಲೋಮೀಟರ್ ವರ್ಗು ವಾರಂಟಿ ಇರುತ್ತೆ. ಬಜಾಜ್ ರಿಕ್ಕಿಯ ಎಕ್ಸ್ ಶೋರೂಮ್ ಪ್ರೈಸ್ ಬೆಂಗಳೂರು ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಇರುತ್ತೆ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನಮ್ಮ ಹೆಸರು ರಾಜೇಶ್ ಅಂತ ಸರ್. ಸರ್ ಇವಾಗ ರಿಕ್ಕಿ ಗಾಡಿ ಬಂದ್ಬಿಟ್ಟು ಲಾಂಚ್ ಆಗಿದೆ ಅಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್ ಹೊಸದಾಗಿ ನೀವು ಮಾಡಿದ್ರೆ ಈಗ L5, L3, L5, L4 ಬರ್ತಾ ಇದೆ. ಇವಾಗ L3 ಬಿಟ್ಟಿದ್ದಾರೆ. L3 ಅಲ್ಲಿ ಬಂದು ನಿಮಗೆ ಕಮ್ಮಿ ಬಜೆಟ್ ಅಲ್ಲಿ ಡೌನ್ ಪೇಮೆಂಟ್ ಇದೆ. 35,000 ಡೌನ್ ಪೇಮೆಂಟ್ ಆರಾಮಾಗಿ ಮಾಡೋದು. 80-85% ಲೋನ್ ಮಾಡ್ಕೊಡ್ತಾರೆ. ನೋಡಿ ಇದೇ ಗಾಡಿ ಇದು ರಿಕ್ಕಿ ಬಜಾಜ್ ಅಂತ ಹಾ. ಅಂದ್ಬಿಟ್ಟು ನ್ಯೂ ವೆಹಿಕಲ್ ಅಂಡ್ ಎಲೆಕ್ಟ್ರಿಕಲ್ ಬಜಾಜ್ ರಿಕ್ಕಿ ಅಂತ, Okay. MBKS ಸಾರಥಿ. ತುಂಬಾ ಕ್ಯೂಟ್ ಆಗಿ ಕೂಡ ಇದೆ. ಹೌದು. ಹಾಗೆ
ಈ ಗಾಡಿನ ಯಾವ್ದಕ್ಕೆಲ್ಲ ಉಪಯೋಗಿಸ್ಕೋಬಹುದು, ಯಾವ ತರ ನಿಮ್ಗೆ ಉಪಯೋಗಿಸ್ಕೋಬಹುದು? ಅಮೆಜಾನು ಮತ್ತೆ ಫ್ಲಿಪ್ಕಾರ್ಟ್ ಈ ಸಣ್ಣ ಪುಟ್ಟ ಎಲ್ಲ ಈಗ ಡೆಲಿವರಿ. ಡೆಲಿವರಿ ಐಟಮ್ಗೆಲ್ಲ ಯೂಸ್ ಮಾಡ್ಬೋದು. ಪೋರ್ಟರ್ ಆಗ್ಲಿ ಸಣ್ಣ ಪುಟ್ಟ ಐಟಮ್ಗೆಲ್ಲ ಮಾಡ್ಬೋದು. ಓಕೆ, ಅದ್ರಲ್ಲೆಲ್ಲ ಇದನ್ನ ಅಟ್ಯಾಚ್ ಮಾಡ್ಕೋಬಹುದಾ? ಖಂಡಿತ ಮಾಡ್ಬೋದು ಸರ್. ಸರ್, ಈ ಗಾಡಿಗೆ ಲೋನ್ ಎಲ್ಲ ಅಂದ್ರೆ ಯಾವ ತರ, ಎಷ್ಟು ಪೇಮೆಂಟ್ ಮಾಡ್ಬೇಕು? ನಿಮ್ಗೆ ನಾವು ಪ್ರೈಸ್ ಬಂದು 2 ಲಕ್ಷ ಕೊಡ್ತಾ ಇದೀವಿ. ಅದ್ರಲ್ಲಿ ನಿಮ್ಗೆ 30-35 ವರೆಗೂ ನೀವು ಡೌನ್ ಪೇಮೆಂಟ್ ಮಾಡ್ಬೋದು. 80-85% ಲೋನ್ ಮಾಡ್ತಾರೆ, ಬಜಾಜ್ ಇಂದಾನೆ ಮಾಡ್ತಾರೆ. ಇಕೋ5 ಇದೆ, ಇಂಡೋಸೆ ಐಬೆಲ್ ಇದೆ, ಮತ್ತೆ ಟರ್ನೋ ಇದೆ, ಎಲ್ಲ ಮಾಡ್ಬೋದು ಸರ್. ಲೋನ್ ಎಲ್ಲ ಆಪ್ಷನ್ ಇದೆ. ಲೋನ್ ಎಲ್ಲ ಮಾಡ್ಕೊಡ್ತೀರಾ ನಿಮ್ ಕಡೆಯಿಂದಾನೆ? ಅದಕ್ಕೆ ಏನೋ ಸಿಬಿಲ್ ಗಿಬಿಲ್ ಏನೋ ಇರ್ಬೇಕಾ? ಖಂಡಿತ ಇರ್ಬೇಕು ಸರ್. ಸಿವಿಲ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಮಾಡ್ಕೊಡ್ತೀವಿ, ಬರಲಿ. ನಾವು ಅಂಬಾ ಬಜಾಜ್ ಇಂದ ನಮ್ದು 4 ಬ್ರಾಂಚಸ್ ಇದೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಎಲ್ಲ ಕಡೆ ನಿಮ್ಗೆ ಗಾಡಿ ಅವೈಲೇಬಲ್ ಇದೆ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಹಾಗೆ ನಿಮ್ಗೆ ಬಜಾಜ್ ರಿಕ್ಕಿ ಬಗ್ಗೆ ಯಾವುದೇ ಡೀಟೇಲ್ಸ್ ಬೇಕಂತಂದ್ರೆ ಸ್ಕ್ರೀನ್ ಅಲ್ಲಿ ಕಾಣುವಂತ ನಂಬರ್ಗೆ ಕರೆ ಮಾಡಿ. ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮ್ಗೆ ಕೊಡ್ತಾರೆ. ಸೊ ಇದಿಷ್ಟು ಸ್ನೇಹಿತರೆ ಈ ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ.